ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ವ್ಲಾಗು. ಇವತ್ತು ನಮಗೆ ಈಸ್ಟರ್ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಜೀಸಸ್ಸು ಫ್ರೈಡೇ ಸತ್ತ ದಿನ ಆಚರಿಸ್ದೋ, ಅದಾಗಿ 3ನೇ ದಿವಸಕ್ಕೆ ದೇವರು ಬಂದು ಸ್ವರ್ಗಕ್ಕೆ ಸೇರ್ತಾರೆ ಇವತ್ತು ಎದ್ದು ಸಮಾಧಿಯಿಂದ. ಆ ಹಬ್ಬನ ಇವತ್ತು ನಾವು ಸೆಲೆಬ್ರೇಷನ್ ಮಾಡೋದು. ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಉಪವಾಸ ಎಲ್ಲ ನೆನ್ನೆಗೆ ಕ್ಲೋಸ್ ಆಯಿತು. ಇವತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಮದ್ರಲ್ಲಿ ಮಾಡೋದು ಎರಡೇ ಹಬ್ಬ. ಜೀಸಸ್ ಹುಟ್ಟಿದ್ದು ನೆಕ್ಸ್ಟು ಸಾವಾಗಿರೋ ದಿನಾನೇ ನಾವು ಸೆಲೆಬ್ರೇಷನ್ ಎರಡೇ ಮಾಡೋದು ನಾವು ಹಬ್ಬ. ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೇಲಿ ಕೆಲಸ ಎಲ್ಲ ಮುಗಿಸಿ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ ಮನೆಗೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಸ್ವಲ್ಪ ಕೆಲಸ ಮಾಡಿ ಹೋಗಿದ್ದೆ ನಾನು. ಅದರಿಂದ ಈಗ ಬಂದ ತಕ್ಷಣ ಸಾಂಬ್ರಾಣಿ ಹಾಕೋಕ್ಕೆ ಈಸಿ ಆಯಿತು. ಇಲ್ಲಾಂದರೆ ಬಂದ ತಕ್ಷಣ ಎಲ್ಲ ಕೆಲಸ ಮಾಡೋಕ್ಕೆ ಲೇಟ್ ಆಗ್ತಿತ್ತು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇವತ್ತು ಬೆಳಿಗ್ಗೆ ಟಿಫನ್ಗೆ ಬಂದು ಪೂರಿ ಮತ್ತು ಚಟ್ನಿ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು, ಅದಾದಮೇಲೆ ಲಂಚ್ಗೆ ಪ್ರಿಪೇರ್ ಮಾಡಬೇಕು. ಎಳ್ನೀರು ಸ್ವಲ್ಪ ತಂದಿದ್ದು ಬೇಸಿಗೆ ಕಾಲ ಅಂತ, ಅದನ್ನೆಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಮಾಂಸ ತರೋಕ್ಕೆ ನಮ್ಮ ಯಜಮಾನರು ಮಕ್ಕಳ ಜೊತೆ ಹೋದರು. ಫ್ರೆಂಡ್ಸ್, ಇವತ್ತು ಗೀ ರೈಸು, ಕೈಮಾ ಸಾರು ಮತ್ತು ಪಾಯಸ ಮಾಡ್ತಾಯಿದ್ದೀನಿ ಅಡುಗೆಗೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಪಾತ್ರೆಗೆ ಸ್ವಲ್ಪ ಬಿಸಿಯಾಗಿರೋ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಕೈಮಾ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಅದಾದಮೇಲೆ ಸಾರು ಮಾಡೋಕ್ಕೆ ಸ್ವಲ್ಪ ತೆಂಗಿನಕಾಯಿ, 1 ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ 2 ಪೀಸು ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರಬೇಕು. ಹಾಗೆಯೇ 3 ಟೊಮಾಟೊ, ಅದನ್ನು ಅದ್ರ ಜೊತೆ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ. ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಸಾರಿಗೆ ನೀರು ಹಾಕ್ಕೊಂಡು ಅದು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕಾದ್ರೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಈ ಟೈಮಲ್ಲಿ ಉಂಡೆಗಳನ್ನೆಲ್ಲ ಅದ್ರ ಜೊತೆಗೆ ಹಾಕಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಆಲೂಗೆಡ್ಡೆನೂ ಕಟ್ ಮಾಡಿ ಅದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿ ಸ್ಲೋ ಆಗಿ ಕುದಿಯೋಕ್ಕೆ ಬಿಡಿ. ನೆಕ್ಸ್ಟು ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಆಯಿಲು, ಸ್ವಲ್ಪ ತುಪ್ಪ ಹಾಕಿ 2 ಚಕ್ಕೆ, 2 ಲವಂಗ, 2 ಪಲಾವ್ ಎಲೆ, 2 ಏಲಕ್ಕಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ 3 ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ 2 ಈರುಳ್ಳಿನ ಕಟ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಕಲರ್ ಬೇಕಂದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋದು ಬೇಕಾಗಿಲ್ಲ, ಅದು ಆಪ್ಷನಲ್ಲು. ನೆಕ್ಸ್ಟು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆಯೇ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಬಟಾಣಿ ಇದ್ದರೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ಗೆ 3 ಗ್ಲಾಸ್ ಅದೇ ಗ್ಲಾಸಲ್ಲಿ ನೀರು ಹಾಕ್ಕೊಂಡು 1 ವಿಷಲು ಹಾಕಿ ತೆಗೀರಿ. ಅದಾಗೋವರೆಗೂ ಮಕ್ಕಳು ಮಾಂಸ ತರಕ್ಕೆ ಹೋಗಿದ್ರಲ್ಲ ನಮ್ಮ ಯಜಮಾನರು, ಆವಾಗ ಇವರು ಹೋಗಿದ್ರು. ಆಗ ಐಸ್ ಕ್ರೀಮ್ ತರಿಸ್ಕೊಂಡವ್ರೆ, ಚಾಕೋಬಾರ್ನ. ಈ ಮಕ್ಕಳು ಹೋದ್ರೇ ಸಾಕು, ಅದು ಇದು ಅಂಗಡೀಲಿ ನಮಗೆ ಖರ್ಚಾಯ್ತಾ ಇರುತ್ತೆ. ಅದಕ್ಕೆ ಹೋಗ್ತೀನಿ ಅಂತ ಮನೇಲಿರಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಈಗ ನೋಡಿ ನನಗೂ ತಂದುಕೊಟ್ಟವ್ರೆ, ನಮ್ಮ ಯಜಮಾನರು ಒಂದು ತಗೊಂಡಿದ್ದಾರೆ. ನೆನ್ನೆ ರೂಮೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ಮೆಹಂದಿ ಪ್ಯಾಕೆಟ್ ಸಿಕ್ಕಿತ್ತು. ಅದನ್ನು ನೋಡಿಬಿಟ್ಟು ಮಮ್ಮಿ ಮೆಹಂದಿ ಬೇಕು ನನಗೆ, ಹಬ್ಬಕ್ಕೆ ನಾನು ಹಾಕೋತೀನಿ ಅಂತ ಇದ್ಲು. ಸರಿ ಅಪ್ಪ ಬಂದರೆ ತರಿಸ್ಕೊ ಅಂತ ಹೇಳಿದ್ದೆ. ನೋಡಿದ್ರೆ ಬೆಳಿಗ್ಗೆ ಚರ್ಚ್ಗೆ ಹಂಗೆ ಹೋಗ್ಬಿಟ್ಟಿದ್ದು. ಅದಾದಮೇಲೆ ಈಗ ಆಚೆ ಹೋಗಿದ್ರಲ್ಲ, ಆಗ ಒಂದು ಪ್ಯಾಕೆಟ್ ತರಿಸ್ಕೊಂಡು ಕೆಲಸ ಮಾಡೋಕ್ಕೆ ಬಿಡದೆ ಅದನ್ನು ಹಾಕು ಅಂತ ಇದ್ಲು. ಸರಿ ಅನ್ನಕ್ಕೆ ಇಟ್ಟಿದ್ನಲ್ಲ, ಅದಾದಮೇಲೆ ಬಂದು ಹಾಕ್ಕೊಡ್ತಾಯಿದ್ದೀನಿ. ಅಂದರೆ ಮನೇಲಿ ಎಲ್ಲ ತರಕಾರಿ ಏನಾದರೂ ರೆಡಿಯಾಗಿದ್ದರೆ ಚಿಕನ್ನು ಎಲ್ಲ ಬೇಗ ಅಡುಗೆ ಮಾಡಿ 1 ಗಂಟೆಗೆ ಊಟ ಮಾಡ್ಕೋತೀವಿ.
ಕರೆಕ್ಟ್ ಟೈಮ್ಗೆ. ನಮ್ಮ ಯಜಮಾನ್ರಿಗೆ ಹೋಗು ಅಂತ ಹೇಳೋಷ್ಟರಲ್ಲಿ ಟೈಮು ಜಾಸ್ತಿ ಆಗ್ತಾನೇ ಇತ್ತು. ಅವರಿದ್ರೇ ನಮಗೆ 2 ಗಂಟೆ 2:15 3 ಗಂಟೆ ಆ ಥರನೇ ಊಟ ಆಗೋದು. ನಮಗೆ 2:45 ಆಗ್ಬಿಟ್ಟಿತ್ತು. ಅದರಿಂದ ರಿಯಾ ಬಂದು ಮೆಹಂದಿ ಹಾಕ್ಸ್ಕೊಂಡು ಹಂಗೆ ಹೋಗಿ ಮಲಗ್ಬಿಟ್ಟಿದ್ಲು. ಇದಾದಮೇಲೆ ನಾವು 3 ಜನ ಫಸ್ಟು ಆರ್ನಿಗೆ ಮಾತ್ರ ಊಟ ಮಾಡಿಸ್ಬಿಟ್ಟಿದ್ದೆ. ವೈಟ್ ರೈಸ್ ಇತ್ತು ಅಂದ್ಬಿಟ್ಟು ಅದರಲ್ಲಿ ಊಟ ಮಾಡಿಸ್ಬಿಟ್ಟು ಗೀ ರೈಸು 2:45 3 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಇದಾದಮೇಲೆ ದೇವರಿಗೆ ಫಸ್ಟು ಇಡೋದು ನಾವು. ಯಾವುದು ಹಬ್ಬ ಮಾಡಿದ್ರು ಫಸ್ಟು ದೇವರಿಗೆ ಒಂದು ಪ್ಲೇಟಲ್ಲಿ ಏನೇನು ಮಾಡಿದ್ರು ಅದೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ದೇವ್ರ ಮುಂದೆ ಇಟ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡೋದು. ಫ್ರೆಂಡ್ಸ್ ನೋಡಿ, ಕೈಮಾ ಸಾರಲ್ಲಿ ಯಾವ ಉಂಡೆನೂ ಕೂಡ ಒಡಿದೇ ಬಂದಿದೆ. ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.